ಎಲ್ಲ ಬೈಕ್ನವರು ಆಲ್ಮೋಸ್ಟ್ ಅಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರ. ಆಲ್ಮೋಸ್ಟ್ ಅಲ್ಲಿ R15 ಅವರಂತೂ ಹೆಚ್ಚಿಗೆ ಮಾಡಿರ್ತಾರೆ. ಏನಪ್ಪ ಪ್ರಾಬ್ಲಮ್ಮು ಅಂದರೆ ಸಿಂಪಲ್ಲು, ಸರ್ವಿಸ್ ಮಾಡಿಸ್ಕೊ ಬಂದಾಗ ಫುಲ್ ಕ್ಲಚ್ ಇರುತ್ತೆ, ಆಮೇಲೆ ನೋಡ್ರೆ ಹಾಫ್ ಕ್ಲಚ್ ಆಗಿಬಿಡುತ್ತೆ. ಇಷ್ಟು ಕ್ಲಚ್ಚಲ್ಲಿ ಏನು ಜೀವನೇ ಇರಲ್ಲ, ಅಷ್ಟ್ರ ಮೇಲೆ ಏನು ವರ್ಕ್ ಆಗುತ್ತೋ ಇಷ್ಟು ಅದರಲ್ಲಿ ಮಾತ್ರ ಜೀವ ಇರುತ್ತೆ. ಇಷ್ಟು ಕ್ಲಚ್ಚಲ್ಲಿ ಏನೂ ಜೀವನೇ ಇರಲ್ಲ, ಆ ಥರ ಆಗಿಬಿಡುತ್ತೆ. ಮತ್ತು ಸರ್ವಿಸ್ ಮಾಡಿಸ್ಕೊ ಬಂದಾಗ ಮತ್ತೆ ಸರಿನೇ ಇರುತ್ತೆ. ಅದಕ್ಕೆ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ನೀವು ಕ್ಲಚ್ ಹಿಂಗೆ ದಬಾಗ್ತಿರಲ್ಲ, ಆವಾಗ ಇಲ್ಲೊಂದು ಕೇಬಲ್ ಇರುತ್ತೆ, ಕ್ಲಚ್ ಕೇಬಲ್. ಈ ಸ್ಕ್ರೂ ಐತಲ್ಲ, ಇವಾಗ ಕಾಣಿಸ್ತಾ ಐತಲ್ಲ ನೋಡ್ರಿ, ಈ ಸ್ಕ್ರೂ ಲೂಸ್ ಆಗಿ ಹೊರಗಡೆ ಬಂದು ಕೇಬಲ್ ಮೇಲೆ ಬಿದ್ದಿರುತ್ತೆ. ಅವಾಗ ನಿಮಗೇನಾಗುತ್ತೆ, ಕ್ಲಚ್ಚಲ್ಲಿ ಸ್ವಲ್ಪ ಹಾಫ್ ಕ್ಲಚ್ಚು ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ ಗ್ಯಾರೇಜಿಗೆ ಹೋಗಿ, ಇಲ್ಲಾಂದ್ರೆ ನೀವು ಒಂದು ಸ್ಪ್ಯಾನರ್ ತಗೊಂಡು ಮನೆಯಲ್ಲೇ ಕೈ ಹಾಕ್ಬಿಟ್ಟು ಟೈಟ್ ಮಾಡ್ಕೊಂಡ್ರೆ ಅಂದರೆ ಕ್ಲಿಯರ್ ಆಗುತ್ತೆ. ಈ ಪ್ರಾಬ್ಲಮ್ ಆಲ್ಮೋಸ್ಟ್ ಎಲ್ಲ ಗಾಡಿಲೂ ಬರ್ತಾ ಇರುತ್ತೆ. ಸೊ ಇನ್ಫಾರ್ಮೇಷನ್ ಚಿಕ್ಕದಾಗಿರ್ಬೋದು, ಬಟ್ ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಹಾಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡೋದು ಮರಿಬೇಡಿ, ಸರಿನಾ? ಹಾಗೆ ಇನ್ಸ್ಟಾಗ್ರಾಮಲ್ಲೂ. ಜೈ ಹಿಂದ್, ಜೈ ಕರ್ನಾಟಕ.